ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ನವೆಂಬರ್ ಕ್ರಾಂತಿ ತಣ್ಣಗಾಗ್ತಾ ಇಲ್ಲ. ಇನ್ನೂ ಕೂಡ ಜೋರಾಗಿ ಕೇಳಿ ಬರ್ತಾ ಇದೆ ಅದರ ಸದ್ದು. ಯಾಕಂದ್ರೆ ನವೆಂಬರ್ನಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅನ್ನುವಂತಹ ಮಾತು ಕೇಳಿ ಬರ್ತಾ ಇದೆ. ಹೀಗಾಗಿ ನವೆಂಬರ್ನ ಒಂದು ಕ್ರಾಂತಿಯ ವಿಚಾರದ ಬಗ್ಗೆ ಇನ್ನೂ ಕೂಡ ಆ ಒಂದು ವಿಚಾರ ತಣ್ಣಗಾಗ್ತಾ ಇಲ್ಲ. ರಾಜ್ಯ ಕಾಂಗ್ರೆಸ್ನಲ್ಲಿ ಈ ಒಂದು ನವೆಂಬರ್ ಕ್ರಾಂತಿ ವಿಚಾರ ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಕ್ರಾಂತಿ ಸೈಲೆಂಟ್ ಆದಂತಹ ಬೆನ್ನಲ್ಲೇ ಟಾರ್ಗೆಟ್ 2028 ಅಂತ ಹೇಳಲಾಗ್ತಾ ಇದೆ. 2028ಕ್ಕೆ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಯಾರಾಗ್ತಾರೆ ಎನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. 2028ಕ್ಕೆ ಸಿಎಂ ಕುರ್ಚಿಗಾಗಿ ಡಿಕೆಶಿ ಮತ್ತೆ ಸತೀಶ್ ನಡುವೆ ಫೈಟ್ ನಡೆಯುತ್ತಾ ಎನ್ನುವಂತಹ ಒಂದು ಮಾತು. ಈ ಇಬ್ಬರು ನಾಯಕರ ನಡುವೆ ಸಿಎಂ ಗಾದಿಗೆ ಈಗಲಿಂದಲೇ ಕಾಳಗ ಶುರುವಾಗಿದೆಯಾ ಎನ್ನುವಂತಹ ಮಾತು. 2028ಕ್ಕೆ ಸಿಎಂ ಕುರ್ಚಿ ಏರಲು ಕನಸನ್ನು ಕಾಣ್ತಾ ಇದ್ದಾರೆ ಡಿಕೆ ಶಿವಕುಮಾರ್. ಹಾಗಾದ್ರೆ ಈಗ ಇருந்து ಕೈ ಬಿಟ್ಟು ಬಿಟ್ರ? ಆದರೆ ಡಿಕೆ ಶಿವಕುಮಾರ್ 2028ಕ್ಕೂ ಕೂಡ ಸಿಎಂ ಕುರ್ಚಿ ಅಷ್ಟು ಸುಲಭವಾಗಿ ಸಿಗುತ್ತಾ ಎನ್ನುವಂತಹ ಮಾತು. ದೆಹಲಿ ಅಂಗಳದಲ್ಲೇ ಮಿಷನ್ 2028ರ ಒಂದು ಘೋಷಣೆ ಆಗಿದೆ. ಡಿಕೆ ಶಿವಕುಮಾರ್ ಹೇಳಿದ್ದಾರಂತೆ. ಡಿಕೆಶಿ ಕನಸಿಗೆ ತಣ್ಣೀರೆರಚಲು ಮುಂದಾಗಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ದಲಿತ ಸಿಎಂ ಕಾರ್ಡ್ ಪ್ಲೇ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಸಾಕಷ್ಟು ವರ್ಷಗಳ ಕೂಗು ಇದು. ಸದ್ಯದಲ್ಲೇ ಕೆಪಿಸಿಸಿ ಅಧ್ಯಕ್ಷಗಿರಿ ಪಡೆಯಲು ಮುಂದೆ ಬಂದಿದ್ದಾರೆ. ಸಿಎಂ ಆಗೋ ಲೆಕ್ಕಾಚಾರ ಏನು? ಆಘಾತ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಗೆ ಪಟ್ಟು ಹಿಡಿದಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಮೂಲಕ 2028ಕ್ಕೆ ಸಿಎಂ ರೇಸ್ಗೆ ಧುಮುಕುವಂತಹ ಒಂದು ಲೆಕ್ಕಾಚಾರಗಳನ್ನು ಹಾಕಿಕೊಂಡಿದ್ದಾರೆ. 2028ರ ಒಂದು ಸಿಎಂ ಗಾದಿಗೆ ಏನಾಗಿದೆ, ಗುದ್ದಾಟ ನಡೀತಾ ಇದೆ, ಕಣಕ್ಕಿಳಿತಾ ಇದ್ದಾರೆ ಸತೀಶ್. 2028ಕ್ಕೆ ಕಾಂಗ್ರೆಸ್ನಲ್ಲಿ ಸಿಎಂ ಅಭ್ಯರ್ಥಿ ಡಿಕೆನ ಅಥವಾ ಸತೀಶ ಸಿದ್ದುನ? ಈ ಒಂದು ಪ್ರಶ್ನೆ ಮೂಡ್ತಾ ಇದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ ನವೆಂಬರ್ ಕ್ರಾಂತಿಯ ಒಂದು ವಿಚಾರ. ಈಗ ಆ ನವೆಂಬರ್ ಕ್ರಾಂತಿ ವಿಚಾರದ ಬೆನ್ನಲ್ಲೇ ಈಗ ಮುಂದಿನ ಸಿಎಂ, ಮುಂದಿನ ಒಂದು ಟರ್ಮ್ಗೆ ಯಾರು ಸಿಎಂ ಎನ್ನುವಂತಹ ಒಂದು ವಿಚಾರ. 2028ಕ್ಕೆ ಕಾಂಗ್ರೆಸ್ನಲ್ಲಿ ಯಾರು ಸಿಎಂ ಆಗ್ತಾರೆ? ಡಿಕೆ ಶಿವಕುಮಾರ, ಸತೀಶ್ ಜಾರಕಿಹೊಳಿ, ಇವರಿಬ್ಬರ ಮಧ್ಯೆ ಫೈಟ್ ನಡೀತಾ ಇದೆ. ಸಿದ್ದರಾಮಯ್ಯ ಈಗ ಸಿಎಂ ಆಗಿದ್ದಾರೆ, ಮುಂದೆ ಕೂಡ ಅವರೇ ಸಿಎಂ ಆಗಿರುತ್ತಾರ ಗೊತ್ತಿಲ್ಲ. ಹೀಗಾಗಿ ಸಿದ್ದರಾಮಯ್ಯ ಅವರ ಒಂದು ಸ್ಥಾನದಿಂದ ಕೆಳಗಿಳಿದ್ರೆ ಅಥವಾ ಮುಂದಿನ ಒಂದು ಟರ್ಮ್ ಅಲ್ಲಿ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬಂದರೆ ಆಗ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಿರುತ್ತಾರೆ? ಯಾರನ್ನ ಹೈಕಮಾಂಡ್ ಸಿಎಂ ಒಂದು ಸ್ಥಾನದಲ್ಲಿ ಕೂರಿಸುತ್ತೆ? ಸತೀಶ್ ಜಾರಕಿಹೊಳಿ ಕೂಡ ಈಗ ರೇಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಒಂದು ಸ್ಥಾನದ ಮೇಲೆ ಕೂಡ ಕಣ್ಣಿಟ್ಟಿರುವಂಥದ್ದು. ಈಗ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಮತ್ತೆ ಡಿಸಿಎಂ ಉಪಮುಖ್ಯಮಂತ್ರಿ ಆಗಿದ್ದಾರೆ. ಈಗ ಸತೀಶ್ ಜಾರಕಿಹೊಳಿ ಎಲ್ಲೋ ಒಂದು ಕಡೆ ಏನು ಬಹಳ ವರ್ಷಗಳ ಒಂದು ಕೂಗಿತ್ತು, ಏನು ದಲಿತ ಸಿಎಂ ಆಗಬೇಕು ಅಂತ. ಕಾಂಗ್ರೆಸ್ನಲ್ಲಿ ಇದುವರೆಗೂ ದಲಿತ ಸಿಎಂ ಏನು ಆಗಿಲ್ವಲ್ಲ, ಆ ವಿಚಾರವಾಗಿ ದಲಿತ ಸಿಎಂ ಆಗಬೇಕು ಎನ್ನುವಂತಹ ಒಂದು ಕೂಗನ್ನು ಇಟ್ಟುಕೊಂಡು ಆ ಒಂದು ಕಾರ್ಡನ್ನು ಪ್ಲೇ ಮಾಡಿ ಇವರೇನಾದರೂ ಚಾನ್ಸನ್ನು ಗಿಟ್ಟಿಸ್ಕೊಳ್ತಾರೆ ಗೊತ್ತಿಲ್ಲ. ಇದು ನೋಡಿ ಯಾವ ರೀತಿಯಾಗಿದೆ ಅಂದರೆ, ಇನ್ನು ಈಗಿರುವಂತಹ ಒಂದು ಅಧಿಕಾರ ಬರೀ 2.5 ವರ್ಷ ಆಗಿದೆ, ಇನ್ನೂ 2.5 ವರ್ಷ ಬಾಕಿ ಇದೆ. ಈ 2.5 ವರ್ಷದಲ್ಲಿ ಏನು ಬೇಕಾದರೂ ಆಗಬಹುದು ರಾಜಕೀಯದಲ್ಲಿ. ಆದರೆ ಇವರು ಈ ಒಂದು 2.5 ವರ್ಷ ಮುಗಿದ ಮೇಲೂ ಕೂಡ ನಂತರ ಬರುವಂತಹ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ಸೇ ಅಧಿಕಾರಕ್ಕೆ ಬರುತ್ತೆ, ಕಾಂಗ್ರೆಸ್ಸೇ ಒಂದು ಸಾಕಷ್ಟು ಒಂದು ಸ್ಥಾನಗಳನ್ನು ಗೆಲ್ಲುತ್ತೆ. ಗೆದ್ದ ಮೇಲೆ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಲೆಕ್ಕಾಚಾರ ಈಗಲೇ ಮಾಡ್ತಾ ಇದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಏನಾಗುತ್ತೋ, ಯಾವುದು ಬರುತ್ತೋ ಅಂತ ಯಾರಿಗೂ ಸ್ಪಷ್ಟವಾದಂಥ ಒಂದು ಉತ್ತರ ಸಿಕ್ಕಿಲ್ಲ. ಆದರೆ ಇವರೇ ಕೂಸು ಹುಟ್ಟೋಕ್ಕೂ ಮುಂಚೆ ಕುಲಾವಿ ಹೊಲಿದ್ರು ಅನ್ನುವಂಥ ರೀತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ನಾವೇ ಗೆದ್ದು ಸಿಎಂ ಸ್ಥಾನಕ್ಕಾಗಿ ಗುದ್ದಾಡ್ತೀವಿ ಅನ್ನೋ ಲೆಕ್ಕಾಚಾರದಲ್ಲಿ ಮಾತನಾಡ್ತಾ ಇದ್ದಾರೆ. ಹಾಗಾದರೆ BJPಯವರು JDS ಅವರು ಸುಮ್ಮನೆ ಕೈ ಕುಟ್ಕೊಂಡು ಕೂಡ್ತಾರ? ಅವರು ಕೂಡ ಏನಾದರೂ ಒಂದು ತಂತ್ರಗಳನ್ನು ಮಾಡ್ತಾ ಇರ್ತಾರೆ. ಅವರು ಕೂಡ ನಾವು ಕೂಡ ಅಧಿಕಾರಕ್ಕೆ ಬರಬೇಕು ಅನ್ನುವಂಥ ಒಂದು ಲೆಕ್ಕಾಚಾರಗಳನ್ನು ಸಾಕಷ್ಟು ಮಾಡ್ತಾ ಇರ್ತಾರೆ. ಹಾಗಾಗಿ ಕಾಂಗ್ರೆಸ್ಗೆ ಈಸಿಯಾಗಿಲ್ಲ ಮುಂದಿನ ಚುನಾವಣೆ. ಏನು ಈಗ ಬಂದಂತಹ ಒಂದು ಫಲಿತಾಂಶವೇ ಮುಂದಿನ ಒಂದು ಚುನಾವಣೆಯಲ್ಲೂ ಕೂಡ ಬರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ರಾಜಕೀಯದಲ್ಲಿ ಯಾವಾಗ ಏನು ಬೇಕಾದರೂ ಬದಲಾವಣೆ ಆಗ್ಬೋದು. ಮತ್ತು ಮುಖ್ಯವಾಗಿ ಜನರು ಕೂಡ ಅಷ್ಟೇ, ಯಾವಾಗ ಯಾವ ಪಕ್ಷದ ಕೈ ಹಿಡಿತಾರೆ, ಯಾವ ಪಕ್ಷವನ್ನು ಬಿಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಹೀಗಾಗಿ ಇವರು ಏನು ಮುಂದಿನ ಒಂದು ಚುನಾವಣೆ ನಡೆದು ಸಿಎಂ ಅಭ್ಯರ್ಥಿ ಯಾರು, ನೀನಾ ಅಂತ ಗುದ್ದಾಟವನ್ನು ನಡೆಸ್ತಾ ಇದ್ದಾರೆ. ಈಗಲೇ ಸಿಎಂ ಕುರ್ಚಿ ನಂದು ನಂದು ಅಂತ. ಈಗ ಸದ್ಯಕ್ಕೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ನಡುವೆ ಇರುವಂತಹ ಒಂದು ಕುರ್ಚಿಯ ಕಾದಾಟ ಮುಂದಿನ ಟರ್ಮ್ಗೆ ಡಿಕೆ ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿಯ ಒಂದು ಮಾತು ಈಗ ಜಾಸ್ತಿ ಕೇಳಿ ಬರ್ತಾ ಇದೆ. ಯಾಕಂದರೆ ದಲಿತ ಸಿಎಂ ಕೂಗು ಜಾಸ್ತಿ ಇರೋದ್ರಿಂದ ದಲಿತ ನಾಯಕರಲ್ಲಿ ಬರೀ ಸತೀಶ್ ಜಾರಕಿಹೊಳಿ ಮಾತ್ರ ಬರಲ್ಲ, ಅನೇಕ ನಾಯಕರಿದ್ದಾರೆ. ಅದರಲ್ಲೇ ಮೊದಲಿಗೆ ಒಂದು ಹೆಸರು ಬರೋದು ಅಂತಂದ್ರೇ ಪರಮೇಶ್ವರ್ ಅವರದು. ಅವರು ಈಗ ಗೃಹ ಮಂತ್ರಿಗಳು, ಅವರು ಈ ಹಿಂದೆ ಉಪಮುಖ್ಯಮಂತ್ರಿ ಕೂಡ ಆಗಿದ್ರು. ಹೀಗಿರುವಾಗ ಅಂತಹ ದೊಡ್ಡ ದೊಡ್ಡ ನಾಯಕರು ಕೂಡ ಇದ್ದಾರೆ. ಅವರನ್ನೆಲ್ಲ ಬಿಟ್ಟು ಸತೀಶ್ ಜಾರಕಿಹೊಳಿನೇ ಯಾಕೆ ಹೈಲೈಟ್ ಆಗ್ತಾ ಇದ್ದಾರೆ ಗೊತ್ತಿಲ್ಲ. ದಲಿತ ಸಿಎಂ ವಿಚಾರ ಬಂದರೆ ನಿಜವಾಗ್ಲೂ ಕೂಡ ಮಾಡಬೇಕು ಅಂತ ಬಂದರೆ ಅಲ್ಲಿ ಫಸ್ಟ್ ಮುಂಚೂಣಿಗೆ ಬರುತ್ತೆ ಪರಮೇಶ್ವರ್ ಹೆಸರು. ಆ ನಂತರ ಬೇರೆ ಬೇರೆ ನಾಯಕರಿದ್ದಾರೆ, ಅವರ ಹೆಸರು ಕೂಡ ಬರುತ್ತೆ. ಆಗಿದ್ರೂ ಕೂಡ ಸತೀಶ್ ಜಾರಕಿಹೊಳಿ ತುಂಬ ದೊಡ್ಡ ಮಟ್ಟದಲ್ಲಿ ಹೈಪ್ ಆಗ್ತಾ ಇದೆ ಇವರ ಹೆಸರು. ಹೀಗಾಗಿ ಎಲ್ಲೋ ಒಂದು ಕಡೆ ಇವರಿಬ್ಬರ ಮಧ್ಯೆನೇ ಕಾಳಗ ನಡೆಯುತ್ತಾ ಮುಂದೆ 2028ರ ಒಂದು ರಾಜಕೀಯ
ಲೆಕ್ಕಾಚಾರಗಳು ಏನಾಗಲಿವೆ? ಇಬ್ಬರು ನಾಯಕರು ಒಂದು ಕಡೆ ಇವರಿಗೆ KPCC ಅಧ್ಯಕ್ಷ ಸ್ಥಾನವನ್ನು ಏನಾದರೂ DK ಶಿವಕುಮಾರಿಂದ ಕಸ್ಕೊಳ್ತಾರಾ, ಅಥವಾ ಬಹು ದಿನಗಳ ಅಥವಾ ವರ್ಷಗಳ ಕನಸು DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕನ್ನೋದು ಅದನ್ನೇನಾದರೂ ಕಸ್ಕೊಳ್ತಾರಾ ಗೊತ್ತಿಲ್ಲ. ಒಂದು ರೀತಿಯಲ್ಲಿ ನನಗೆ ಈ ಎರಡೂ ಸ್ಥಾನಗಳಲ್ಲಿ ಯಾವುದಾದ್ರೂ ಸಿಕ್ಕರೆ ಸರಿ ಅನ್ನುವಂಥ ರೀತಿಯಲ್ಲಿ ಏನಾದರೂ ಕೂತ್ಕೊಂಡಿದ್ದಾರಾ ಸತೀಶ್ ಜಾರಕಿಹೊಳಿ ಗೊತ್ತಿಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ ಈ ಇಬ್ಬರು ನಾಯಕರ ಮಧ್ಯೆ ರಾಜಕೀಯವಾಗಿ ಒಳಗೊಳಗೆ ಒಂದು ರೀತಿಯ ಒಂದು ಮುಸುಕಿನ ಗುದ್ದಾಟ ನಡೀತಾ ಇದೆ ಅಂದ್ರೂ ಕೂಡ ತಪ್ಪಾಗಲ್ಲ. ಯಾಕಂದರೆ ಕಾಂಗ್ರೆಸ್ ನಾಯಕರಲ್ಲಿ ಭಿನ್ನಾಭಿಮತ ಅಥವಾ ಭಿನ್ನಾಭಿಪ್ರಾಯಗಳು ಇರುವಂಥದ್ದು ನಿಜ, ಅದೆಲ್ಲರೂ ಕೂಡ ಗೊತ್ತಿರುವಂಥ ವಿಚಾರ. ಆದರೆ ಅವರು ಯಾವುದನ್ನು ಕೂಡ ಹೊರಗಡೆ ತೋರಿಸ್ಕೊಳ್ಳಲ್ಲ. ಹೀಗಾಗಿ ಎಲ್ಲೋ ಒಂದು ಕಡೆ CM ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ನಡುವೆ ಇರುವಂತಹ ಈ ಒಂದು ಕುರ್ಚಿಯ ಕಾಳಗ ಮುಂದಿನ ಟರ್ಮ್ಗೆ 2028ಕ್ಕೆ DK ಶಿವಕುಮಾರ್ ಮತ್ತು ಸತೀಶ್ ಜಾರಕಿಹೊಳಿ ಮಧ್ಯೆ ಹೋಗುತ್ತಾ ಎನ್ನುವಂಥ ಒಂದು ಲೆಕ್ಕಾಚಾರಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.